ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಾಯಿತು. ಹೊಸ ಅಕ್ಕಿಯನ್ನು ತಗೊಂಡು ಬಂದು ಪೊಂಗಲ್ಲು ಅದೆಲ್ಲ ಮಾಡಿರ್ತೀವಿ. ಇದರ ಜೊತೆಯಲ್ಲಿ ನಾವು ಹಸುಗಳಿಗೆ, ದನಗಳಿಗೆ ಸಿಂಗಾರ ಮಾಡಿ ಅದನ್ನು ಪೂಜೆ ಮಾಡುವಂಥದ್ದು, ಎಳ್ಳು ಬೆಲ್ಲವನ್ನು ತಿನ್ನೋಂಥದ್ದು, ಇದನ್ನೆಲ್ಲ ಮಾಡಿದ್ದೀವಿ. ಕಾರಣ ಏನು ಅಂತಂದರೆ, ಈ ಒಂದು ಚಳಿಗಾಲ ಮುಗಿದು ಬೇಸಿಗೆ ಉತ್ತರಾಯಣ ಅಂತ ಏನಂತೀವಿ, ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸುವಂತಹ ಸಂದರ್ಭ. ಆವಾಗ ಆ ವರ್ಷದ ಕೊನೆಯ ಭಾಗದಲ್ಲಿ ಏನಾಗಿರುತ್ತೆ ಅದೆಲ್ಲದನ್ನು ತೊಡೆದು ಹಾಕಿ ಹೊಸ ವರ್ಷಕ್ಕೆ ಕಾಲಿಡುವಂತಹ ಒಂದು ಸಂದರ್ಭ ನಾವು ನೋಡ್ಬೋದು. ಕಾರಣ ಈ ಒಂದು ಚಳಿಗಾಲದಲ್ಲಿ ಏನಾಗಿರುತ್ತೆ ಅಂದರೆ, ಸೂರ್ಯನ ಬೆಳಕು ಕಡಿಮೆ ಇರೋದರಿಂದ ದೇಹದಲ್ಲಿ ವಿಟಮಿನ್ ಸಿಂಥಸಿಸ್ ಅಥವಾ ಉತ್ಪಾದನೆ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಇದರ ಜೊತೆಗೆ ಸೆರೋಟೋನಿನ್, ಮೆಲೋಟೋನಿನ್ ಈ ಒಂದು ಹಾರ್ಮೋನುಗಳ ರೇಷಿಯೋ ಇರುತ್ತೆ, ಅದು ಸಹ ಈ ಒಂದು ವಿಂಟರ್ ಅಂತ ಅಂತೀವಿ ಚಳಿಗಾಲದಲ್ಲಿ ಕಡಿಮೆ ಇರುತ್ತೆ. ಮತ್ತು ಈ ಚಳಿಗಾಲದಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯ ಸ್ವಲ್ಪ ಆಲಸ್ಯವನ್ನು ಹೊಂದಿರ್ತಾನೆ, ಖಿನ್ನತೆಯನ್ನು ಹೊಂದಿರ್ತಾನೆ ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಅದಕ್ಕೋಸ್ಕರನೇ ಸಂಕ್ರಾಂತಿಯ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಈ ಥರ ಅಂದರೆ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ, ಹೆಚ್ಚು ಫೈರ್ ಅಂತೀವಲ್ಲ, ಶಕ್ತಿಯನ್ನು ನೀಡುವಂತಹದ್ದು ಎಳ್ಳಾಗ್ಬೋದು, ಬೆಲ್ಲ ಆಗ್ಬೋದು, ಕಡಲೆಕಾಯಿ ಬೀಜ ಆಗ್ಬೋದು, ಇದೆಲ್ಲದನ್ನು ನಾವು ಆ ಸಂದರ್ಭದಲ್ಲಿ ಸೇವನೆ ಮಾಡಿದಾಗ ಇವುಗಳು ಹೆಚ್ಚು ಒಂದು ಆಯಿಲ್ ಅಥವಾ ಎಣ್ಣೆಯನ್ನು ಕೊಡುತ್ತೆ. ಇದು ಒಂದು ಶಕ್ತಿಯ ಮೂಲ, ಲಿಪಿಡ್ಸ್ಗಳಿಗೂ. ಹಾಗಾಗಿ ದೇಹಕ್ಕೆ ಬೇಕಾಗುವ ಶಕ್ತಿ ಇದರಿಂದ ದೊರಕುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಸಂದರ್ಭದಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ದೈನಂದಿನ ಲಯ ಏನಿರುತ್ತೆ, ಈ ಚಳಿಗಾಲದವರೆಗೂ ಇದ್ದಂತಹ ದೈನಂದಿನ ಲಯ ದೇಹ ಏನು ಮಾಡುತ್ತೆ, ಅದನ್ನ ರೀಸೆಟ್ ಮಾಡುತ್ತೆ. ಆ ಕ್ಲಾಕ್ನ ನಾವು ಇನ್ನೊಂದು ಸಲ ಸೆಟ್ ಮಾಡ್ದಂಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಆಗುತ್ತೆ. ಇದೆಲ್ಲ ಜೊತೆಗೆ ಬಹಳ ಪ್ರಮುಖವಾಗಿ ಈ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಗಾಳಿಪಟವನ್ನು ಸಹ ಹಾರಿಸುವ ಮುಖಾಂತರ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ಈ ಗಾಳಿಪಟವನ್ನು ಹಾರಿಸುವುದು ಏನಿದೆ, ಅದರ ಹಿಂದೆ ಏನಾದರೂ ಆರೋಗ್ಯ ಇದೆಯಾ, ವೈಜ್ಞಾನಿಕತೆ ಇದೆಯಾ, ಹಿರಿಯರು ಇದನ್ನು ಏನಕ್ಕೆ ಮಾಡಿದರು ಅಂತ ನಾವು ನೋಡೋದಾದರೆ, ಒಂದು ಬೇರೆ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಗಾಳಿಪಟ ಅದಕ್ಕೊಂದು ಸೂತ್ರ ಇರುತ್ತೆ. ಹಾಗೆ ಮನುಷ್ಯನ ಜೀವನದಲ್ಲಿ ಅವನಿಗೂ ಒಂದು ಸೂತ್ರ ಇರಬೇಕು, ಒಂದು ಫ್ಯಾಮಿಲಿ ಇರಬೇಕು, ಒಂದು ಕಟ್ಟುಪಾಡು ಇರಬೇಕು, ಒಂದು ಶಿಸ್ತಿರಬೇಕು. ಅದಕ್ಕೆ ಒಂದು ಬಾಲ ಕಟ್ಟಿರ್ತಾರೆ, ಬಾಲಂಗೊಂಚಿ ಅಂತ ಕರಿತೀವಿ. ಅಂದರೆ ಆತ ಒಬ್ಬನೇ ಅಲ್ಲ, ಅವನ ಜೊತೆಗೆ ಅವನ ಸಂಸಾರ ಆಗಿರ್ಬೋದು, ಅವನ ಸ್ನೇಹಿತರಾಗಿರಬಹುದು, ಬಂಧುವರ್ಗದವರಾಗಿರ್ಬೋದು, ಸಮಾಜ ಜೊತೆಯಲ್ಲೇ ಇರುತ್ತೆ. ಇವರನ್ನು ಜೊತೆಗೆ ಆತ ತೆಗೆದುಕೊಂಡು ಮೇಲೆ ಹಾರದು ಅಂತಂದರೆ ಅವನು ತನ್ನ ಕ್ಷೇತ್ರದಲ್ಲಿ ಏಳಿಗೆಯನ್ನು ಸಾಧನೆ ಮಾಡಬೇಕು. ಅವನು ಎತ್ತೆತ್ತರಕ್ಕೆ ಬೆಳೆದಿದ್ದರ ಜೊತೆಯಲ್ಲಿ ಅವನು ಇಡೀ ಸಮಾಜವನ್ನು ಅವನು ಒಂದು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವ ಕೆಲಸ ಮಾಡಬೇಕು. ಆವಾಗ ಮಾತ್ರ ಆ ಗಾಳಿಪಟ ಚೆನ್ನಾಗಿರುತ್ತೆ. ಸೂತ್ರ ಸರಿ ಇರದ ಅಥವಾ ಬಾಲಂಗುಂಚಿ ಇಲ್ಲದ ಗಾಳಿಪಟ ಎತ್ತರಕ್ಕೆ ಹೋಗುತ್ತಿದ್ದ ಹಾಗೆ ಯಾವ ರೀತಿ ಬಿದ್ದೋಗುತ್ತೆ, ಅದೇ ರೀತಿ ಮನುಷ್ಯನ ಜೀವನವೂ ಸಹ ಅಂಥೇಳಿ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ನಮ್ಮ ಹಿರಿಯರು ಈ ಗಾಳಿಪಟದ ಮುಖಾಂತರ ನಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಅದರ ಹೊರತಾಗಿ ಗಾಳಿಪಟವನ್ನು ಹಾರಿಸುವುದರಿಂದ ಯಾವ ರೀತಿ ನಮ್ಮ ಆರೋಗ್ಯ ಉಂಟಾಗುತ್ತೆ ಅಂತ ನಾವು ನೋಡೋದಾದರೆ, ಗಾಳಿಪಟವನ್ನು ಹಾರಿಸಲು ನಾವು ಮನೆಯಿಂದ ಹೊರಗಡೆ ಬರ್ತೀವಿ. ಅಂದರೆ ಅಲ್ಲಿಯವರೆಗೂ ಚಳಿಗಾಲದಲ್ಲಿ ಬಹಳಷ್ಟು ಜನಕ್ಕೆ ಈ ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಈ ಸೂಕ್ಷ್ಮಾಣು ಜೀವಿಗಳಿಂದ ಸೋಂಕೇನಾಗಿರುತ್ತೆ ಅದು ಹೊರಗಡೆ ಬಂದಾಗ, ಗಾಳಿಯಲ್ಲಿ ಇದ್ದಾಗ ಈ ವೈರಲ್ ಲೋಡ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ವೈರಸ್ಸಲ್ಲಿ ಕೆಲವೊಮ್ಮೆ ಏನಾಗಿರುತ್ತೆ ಅಂದರೆ, ಗಾಳಿ ಚೀಲಗಳಲ್ಲಿ ಇದು ವೈರಸ್ ಇರುತ್ತೆ ವಾತಾವರಣದಲ್ಲಿ, ಅದು ಬಿಸಿಲಿಗೆ ಬಿದ್ದಾಗ ಆ ಗಾಳಿ ಚೀಲಗಳು ಒಡೆದು ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವೈರಲ್ ಲೋಡ್ ಕಮ್ಮಿ ಆಗುತ್ತೆ, ಉತ್ತಮವಾದ ಗಾಳಿ ನಮಗೆ ದೊರಕುತ್ತೆ. ಮುಖ್ಯವಾಗಿ ಗಾಳಿಪಟವನ್ನು ಹಾರಿಸಬೇಕಾದ್ರೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತೀವಿ, ಕಣ್ಣು ಮತ್ತು ಕೈ ಇವೆರಡೂ ಕೋಆರ್ಡಿನೇಟ್ ಮಾಡಬೇಕು. ಇದು ಮಾಡಬೇಕಾದ್ರೆ ಸೆರಿಬೆಲ್ಲಮ್ ಅಂತ ಮೆದುಳಿನ ಒಂದು ಭಾಗ, ಮೋಟಾರ್ ಕಾರ್ಟೆಕ್ಸ್ ಎನ್ನುವ ಮೆದುಳಿನ ಭಾಗ, ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂದರೆ ಈ ಜಡ್ಜ್ ಮಾಡೋದು, ಎಷ್ಟು ಎತ್ತರಕ್ಕೆ ಹೋದಾಗ ಏನಾಗುತ್ತೆ, ನಾವು ಕೈನ ಎಷ್ಟು ಎಳಿಬೇಕು, ದಾರ ಎಷ್ಟು ಬಿಡಬೇಕು, ಈ ಥರದನ್ನೆಲ್ಲ ತರ್ಕ ಮಾಡುವಂತಹದ್ದು. ಮೆದುಳಿನ ಈ ಭಾಗಗಳು ಹೆಚ್ಚಾಗಿ ಚೆನ್ನಾಗಿ ಆ್ಯಕ್ಟಿವೇಟ್ ಆಗೋದ್ರಿಂದ ಅದು ಎಲ್ಲೋ ಒಂದು ಕಡೆ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಪೂರಕವಾಗಿದೆ ಅಂತಲೇ ಹೇಳಬಹುದು. ಇದರ ಜೊತೆಯಲ್ಲಿ ನಾವು
ಹೊರಗಡೆ ಬಂದಾಗ ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ಒಂದು ಉಸಿರಾಟದ ಒಂದು ತೊಂದರೆ ಆಗಿರ್ಬೋದು, ವೈರಲ್ ಲೋಡ್ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಒಳ್ಳೆಯ ಗಾಳಿ ಸಿಕ್ಕೋದ್ರಿಂದ ಶ್ವಾಸಕೋಶಗಳು ಹಿಗ್ಗುತ್ತೆ ಮತ್ತು ನಾವು ಒಳ್ಳೆಯ ಗಾಳಿಯನ್ನು ಪಡೆದು ದೀರ್ಘ ಉಸಿರಾಟ ಮಾಡಿದಾಗೇನಾಗುತ್ತೆ, ಶ್ವಾಸಕೋಶದ ಆರೋಗ್ಯಕ್ಕೆ ಇದು ಪೂರಕ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ನಾವು ಕೈಯಿನ ಚಲನೆ ಮಾಡಿದಾಗ ನಮ್ಮ ಕುತ್ತಿಗೆ, ನಮ್ಮ ಭುಜ, ನಮ್ಮ ಪಕ್ಕೆಲುಬು ಇವುಗಳು ಈ ಒಂದು ಗಾಳಿಪಟವನ್ನು ಹಾರಿಸೋದ್ರಿಂದ ಶಕ್ತಿಯುತವಾಗುತ್ತೆ. ಅವುಗಳಿಗೆ ಉತ್ತಮವಾದ ಒಂದು ವ್ಯಾಯಾಮ ದೊರಕುತ್ತೆ. ನಮ್ಮ ರಿಸ್ಟು ಅದಕ್ಕೂ ಸಹ ಉತ್ತಮ ವ್ಯಾಯಾಮ ದೊರಕುತ್ತೆ. ಕೈ ಆಗ್ಬೋದು, ಮಣಿಕಟ್ಟಾಗ್ಬೋದು, ಭುಜಗಳಾಗ್ಬೋದು, ಪಕ್ಕೆಲುಬಾಗ್ಬೋದು, ಇವುಗಳಿಗೂ ಒಂದು ಉತ್ತಮ ಆರೋಗ್ಯ ಅಂದರೆ ವ್ಯಾಯಾಮ ಲಭ್ಯವಾಗಿ ಆರೋಗ್ಯ ದೊರಕುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇದರ ಜೊತೆಯಲ್ಲಿ ಗಾಳಿಪಟವನ್ನು ನಾವು ಆಡಬೇಕಾದ್ರೆ ಅದು ಎತ್ತರಕ್ಕೆ ಹೋದ ಹಾಗೆ ನಮಗೆ ಕೆಲವೊಂದು ಪ್ರಶಂಸೆಗಳು ಬರುತ್ತಲ್ಲ, ಆ ಪ್ರಶಂಸೆಗಳು ಬಂದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ಒಂದು ರಿವಾರ್ಡಿಂಗ್ ಹಾರ್ಮೋನ್. ಅದು ನಮ್ಮನ್ನು ಹುರಿದುಂಬಿಸುತ್ತೆ. ಇನ್ನೂ ಒಳ್ಳೆಯ ಕೆಲಸ ಮಾಡು, ಹೆಚ್ಚು ಕೆಲಸ ಮಾಡು ಎನ್ನುವ ರೀತಿಯ, ಇನ್ನೂ ಚೆನ್ನಾಗಿ ಗಾಳಿಪಟವನ್ನು ಹಾರಿಸು ಅಂಥೇಳಿ ನಮಗೆ ಹುರಿದುಂಬಿಸುತ್ತೆ. ಮನಸ್ಸಿಗೆ ಮುದ ನೀಡುತ್ತೆ, ಸಂತೋಷ ಆಗುತ್ತೆ, ಮನಸ್ಸು ಶಾಂತ ಆಗುತ್ತೆ. ಒಳ್ಳೆಯ ಹಾರ್ಮೋನುಗಳು, ಇತರ ಒಳ್ಳೆಯ ಹಾರ್ಮೋನುಗಳಾದ ಆಕ್ಸಿಟಾಸಿನ್, ಏಕೆಂದರೆ ಅಲ್ಲಿ ಬಹಳ ಜನರ ಗುಂಪಿರುತ್ತೆ, ಅದು ಒಂದು ಬಾಂಡಿಂಗ್ ಹಾರ್ಮೋನು, ಲವ್ ಹಾರ್ಮೋನ್ ಆಗಿರೋದ್ರಿಂದ ಆಕ್ಸಿಟಾಸಿನ್ ಬಿಡುಗಡೆಯಾಗುತ್ತೆ. ಮತ್ತು ನಾವು ಗಾಳಿಪಟವನ್ನು ಹಾರಿಸಿದರೂ ಸಹ ನಮಗೆ ಸುಸ್ತಾಗೋದಿಲ್ಲ. ಕಾರಣ ಎಂಡಾರ್ಫಿನ್ ಎನ್ನುವ ಮತ್ತೊಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಹಾಗಾಗಿ ನಮ್ಮ ಮೂಡ್ ತುಂಬ ಚೆನ್ನಾಗುತ್ತೆ. ಸೆರೋಟೋನಿನ್ ಬಿಡುಗಡೆಯಾಗುತ್ತೆ. ಸೆರೋಟೋನಿನ್ನು, ಡೋಪಮೈನು, ಆಕ್ಸಿಟಾಸಿನ್ನು, ಎಂಡಾರ್ಫಿನ್ನು ಇವೆಲ್ಲ ಬಿಡುಗಡೆಯಾಗುತ್ತೆ. ಒತ್ತಡದ ಹಾರ್ಮೋನು ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಗಾಳಿಪಟವನ್ನು ಹಾರಿಸಿದಾಗ ನಮಗೆ ಈ ಎಲ್ಲ ಹಾರ್ಮೋನುಗಳು ಬಿಡುಗಡೆಯಾಗಿ ಒತ್ತಡದ ಹಾರ್ಮೋನ್ ಕಮ್ಮಿ ಆಗುತ್ತೆ. ಮತ್ತು ಡೋಪಮೈನು ಸಡನ್ನಾಗಿ ಜಾಸ್ತಿ ಆಗಲ್ಲ, ಸ್ಪೈಕ್ ಆಗಲ್ಲ, ನಿಧಾನಗತಿಯಲ್ಲಿ ಜಾಸ್ತಿ ಆಗುತ್ತೆ. ಇದು ಒಂದು ಉತ್ತಮವಾದ ಪ್ರಕ್ರಿಯೆ ಅಂತ ಹೇಳ್ಬೋದು. ಡೋಪಮೈನು ಸಡನ್ ಜಾಸ್ತಿ ಆಗಬಾರ್ದು, ನಿಧಾನಗತಿಯಲ್ಲಿ ಅದು ಹೆಚ್ಚಾಗಿ ಹಾಗೆ ಇದ್ದಾಗ ಅದು ನಮ್ಮ ಆರೋಗ್ಯಕ್ಕೆ ಪೂರಕ ಅಂತ ನಾವು ಹೇಳ್ಬೋದು. ಇದರ ಜೊತೆಯಲ್ಲಿ ನಾವು ಹೊರಗಡೆ ಬಂದು ಮೈದಾನದಲ್ಲಿ ಈ ಗಾಳಿಪಟವನ್ನು ಹಾರಿಸಬೇಕಾದ್ರೆ ನಮ್ಮ ಪಾದಗಳು ನೆಲಕ್ಕೆ ಸೋಗಿಸ್ತಾ ಇರುತ್ತೆ. ಅದು ಪಾದರಕ್ಷೆ ಧರಿಸದೆ ಹುಲ್ಲಿನ ಮೇಲೆ, ಕಲ್ಲಿನ ಮೇಲೆ ನಾವು ಕಾಲನ್ನು ಇಟ್ಟಾಗ ಅದರಿಂದ ಆಕ್ಯುಪ್ರೆಷರ್ ಉಂಟಾಗುತ್ತೆ. ಕಾರಣ ನಮ್ಮ ಎಲ್ಲ ನರಗಳು ಕೊನೆಯಾಗುವುದು ಕೈ ಮತ್ತು ಕಾಲು ಅಥವಾ ಪಾದಗಳಲ್ಲಿ. ಹಾಗಾಗಿ ಅವುಗಳಿಗೆ ಒಂದು ಪ್ರೆಷರ್ ಆಗೋದ್ರಿಂದ ಅಲ್ಲಿ ಗ್ರೌಂಡಿಂಗ್ ಎಫೆಕ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಕೆಲವು ಕೆಟ್ಟ ನೆಗೆಟಿವ್ ಅಯಾನ್ಸ್ ಅಂತ ಏನಂತೀವಿ, ಅದು ಭೂಮಿಯ ಜೊತೆ ಇರುತ್ತಲ್ಲ, ಅದರ ಜೊತೆಗೆ ಸೇರಿದಾಗ ಗ್ರೌಂಡಿಂಗ್ ಅಂತ ಆಗುತ್ತೆ. ಅಲ್ಲಿ ನೆಗೆಟಿವ್ ಅಯಾನ್ಸ್ ಇರುತ್ತೆ ಭೂಮಿಯಲ್ಲಿ. ಹಾಗಾಗಿ ನಮ್ಮ ದೇಹದಲ್ಲಿ ಇರುವ ಅಯಾನ್ಸ್ಗಳ ಜೊತೆ ಅದು ಸೇರಿದಾಗ ಅದು ನ್ಯೂಟ್ರಲೈಸ್ ಆಗುತ್ತೆ. ಅದು ಗ್ರೌಂಡಿಂಗ್ ಎಫೆಕ್ಟನ್ನು ನಮಗೆ ನೀಡುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ತುಂಬ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಅದು ಚೆನ್ನಾಗಾಗುವಂಥದ್ದನ್ನು ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಇಡೀ ಕುಟುಂಬವೇ ಅಲ್ಲಿ ಹಾಜರಿರುತ್ತೆ. ವಯಸ್ಸಾದವರು ಇರ್ತಾರೆ, 3 ಜನರೇಷನ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ 3 ಜನರೇಷನ್, 3 ತಲೆಮಾರಿನ ಜನ, ತಾತ, ಮಗ, ಮೊಮ್ಮಗ, ಸಣ್ಣ ಮಕ್ಕಳುಗಳು, ಈ ರೀತಿ ಬಹಳಷ್ಟು ಜನ ಅಲ್ಲಿರೋದ್ರಿಂದ ಅಲ್ಲಿ ಆಕ್ಸಿಟಾಸಿನ್ ಹಾರ್ಮೋನುಗಳು ಹೆಚ್ಚು ಹೆಚ್ಚು ಬಿಡುಗಡೆಯಾಗಿ ಆ ಸಾಮಾಜಿಕ ಆರೋಗ್ಯವನ್ನು ನಮಗೆ ನೀಡುತ್ತೆ. ಫಿಸಿಕಲ್ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ, ನಮಗೆ ಸಂತೋಷ ಆಯಿತು, ಒಳ್ಳೆ ಹಾರ್ಮೋನು ರಿಲೀಸ್ ಆಯಿತು. ಇದರ ಜೊತೆ ಸಮಾಜಮುಖಿಯಾಗಿ ಬಹಳಷ್ಟು ಜನ ಅಲ್ಲಿದ್ದ ಸಂದರ್ಭದಲ್ಲಿ ಸಾಮಾಜಿಕ ಆರೋಗ್ಯವೂ ಸಹ ನಮಗೆ ದೊರಕುತ್ತೆ. ಜೊತೆಯಲ್ಲಿ ಇದು ನಮ್ಮ ಭೂಮಿಯ ಫಲವತ್ತತೆಯನ್ನು ಸಾರುವ ಒಂದು ಸಂದರ್ಭ ಅನ್ಬೋದು. ಕಾರಣ ವಿಂಟರ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಚಳಿಗಾಲದಲ್ಲಿ ಆ ಒಂದು ಬೆಳೆ ಏನಿರುತ್ತೆ ಅದು ಮುಗಿದು ಹೊಸ ಬೆಳೆ ಅಂತಂದಾಗ ಹೊಸತನಕ್ಕೆ ಇದು ಒಂದು ಹಾದಿ ಅಂತ ಹೇಳ್ಬೋದು. ಯುಗಾದಿಯ ಸಂದರ್ಭದಲ್ಲೇ ಹೊಸ ವರ್ಷ ಅಂತ ನಾವು ಹೇಳ್ತೀವಿ, ಆದರೂ ಸಹ ಇದು ಇನ್ನೂ ಒಂದು ಹೊಸತನವನ್ನು ನಮಗೆ ಕೊಡೋದ್ರಿಂದ ಬಹಳ ಮುಖ್ಯವಾಗಿ ಅದು ಬೆಳೆಗಳಲ್ಲೂ ಸಹ ರೊಟೇಷನ್ ಆಗ್ತಾ ಬರುತ್ತೆ. ಹೊಸ ಬೆಳೆಗಳನ್ನು ಹಾಕ್ತಾರೆ ಕಟಾವು ಮಾಡಿ. ಹಾಗಾಗಿ ಪ್ರಕೃತಿ
ಪ್ರಕೃತಿಯಲ್ಲಿ ಒಂದು ಹೊಸತನ ಇರುತ್ತೆ. ಚಳಿಗಾಲದ ಕಳೆದು ಆ ಒಂದು ಮನೆ ಒಳಗಡೆ ಇರುವಂತಹ ಒಂದು ಬೇಸರ ಆಲಸ್ಯದ ಒಂದು ಸ್ಥಿತಿಯಿಂದ ಒಂದು ಉತ್ಸಾಹದ ಸ್ಥಿತಿ, ಲವಲವಿಕೆಯ ಸ್ಥಿತಿಗೆ ನಾವು ಹೋಗ್ತೀವಲ್ಲ. ಹಾಗಾಗಿ ಗಾಳಿಪಟ ಹಾರಿಸುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಇದರಲ್ಲಿ ಎಲ್ಲೋ ಒಂದು ಆಧ್ಯಾತ್ಮಿಕತೆಯನ್ನು ಇದು ಸೂಚಿಸುವುದರಿಂದ ಮನುಷ್ಯನಿಗೆ ನೇರವಾಗಿ ಅಲ್ಲದಿದ್ದರೂ ಸೂಚಕವಾಗಿ ಇದು ಬಹಳಷ್ಟು ಆಧ್ಯಾತ್ಮಿಕ ಜೀವನದ ಸತ್ವಗಳನ್ನು, ಸಾರವನ್ನು ತಿಳಿಸೋದ್ರಿಂದ ಒಟ್ಟಿನಲ್ಲಿ ಗಾಳಿಪಟದ ಹಬ್ಬ ಅಥವಾ ಗಾಳಿಪಟವನ್ನು ಹಾರಿಸುವುದರಿಂದ ನಮಗೆ ಸಂಪೂರ್ಣ ಆರೋಗ್ಯ ದೊರಕುತ್ತೆ. ಹಾಗಾಗಿ ಇಂಥ ಕೆಲವೊಂದು ಆಚರಣೆಗಳನ್ನು ನಾವು ಯಾವತ್ತೂ ಕೈ ಬಿಡಬಾರ್ದು. ನಮ್ಮ ಪೂರ್ವಜರು ಯಾವುದೋ ಒಂದು ದೃಷ್ಟಿಕೋನದಿಂದ ಈ ಥರದ ಆಚರಣೆಗಳನ್ನು ರೂಢಿಯಲ್ಲಿ ತಂದಿದ್ದರು. ಹಾಗಾಗಿ ಅವುಗಳನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನನ ನಾವು ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜ ಆಗುತ್ತೆ. ನಮಗೆ ಪರಿಪೂರ್ಣ ಆರೋಗ್ಯ ದೊರಕೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಲೇ ಹೇಳಬಹುದು. ನಮಸ್ಕಾರ.